ನಮಸ್ಕಾರ ವೀಕ್ಷಕರೇ, ಹುಷಾರಾಗಿದ್ದವನೇ ಮಹಾಶೂರ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಈಗ ಮೂರನೇ ಅಲೆ ಜನರಲ್ಲಿ ಬಹಳಷ್ಟು ಭಯ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಮೊದಲ ಅಲೆ, ಎರಡನೇ ಅಲೆಯನ್ನ ನಾವು ನೋಡಿದ್ವಿ. ಎರಡನೇ ಅಲೆ ಯಾವ ರೀತಿ ಆರ್ಭಟಿಸ್ತು, ಆ ಭಯದಿಂದ ಇನ್ನೂ ಸಹ ನಾವು ಆಚೆ ಬಂದಿಲ್ಲ. ಬಟ್ ಮೂರನೇ ಅಲೆ ಭಯ ಈಗಾಗಲೇ ಶುರುವಾಗಿದೆ. ಅದು ಕೂಡ ಮಕ್ಕಳಿಗೆ ಬಹಳ ದೊಡ್ಡ ಅಪಾಯ ಅಂತ ಹೇಳಿರೋದು ಪೋಷಕರಿಗೆ ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಈಗ ಕವಾಸಕಿ ಕಾಟ ಕೂಡ ಮಕ್ಕಳಲ್ಲಿ ಶುರುವಾಗಿದೆ. ಏನಿದು ಕವಾಸಕಿ? ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಯಾವ ರೀತಿ ಎಚ್ಚರಿಕೆಯನ್ನ ವಹಿಸಬೇಕು? ಒಂದು ಸಲ ಪಾಸಿಟಿವ್ ಬಂದು ಕ್ಯೂರ್ ಆದಂತಹ ಮಕ್ಕಳಲ್ಲಿ ಈ ಸಮಸ್ಯೆ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ? ಈ ಕವಾಸಕಿ ಅಂದ್ರೆ ಏನು? ಇದರ ಸಿಂಪ್ಟಮ್ಗಳು ಏನಾಗಿರುತ್ತೆ? ಇದಕ್ಕಿರುವಂತಹ ಚಿಕಿತ್ಸೆ ಏನು? ಮಕ್ಕಳನ್ನ ಈ ಸಮಸ್ಯೆಯಿಂದ ರಕ್ಷಣೆ ಮಾಡೋದು ಹೇಗೆ? ಮೂರನೇ ಅಲೆಗೂ ಮುನ್ನವೇ ಮಕ್ಕಳಲ್ಲಿ ಮತ್ತೊಂದು ಮಹಾಮಾರಿ ಕೊರೋನಾ ಮಧ್ಯೆಯೇ ಕವಾಸಕಿ ಕಾಟ ಮಕ್ಕಳನ್ನ ಕಾಡ್ತಾ ಇದೆ. ಯಾರಲ್ಲಿ ಹೆಚ್ಚು ಸೋಂಕು, ರೋಗದ ಲಕ್ಷಣಗಳು ಏನಾಗಿರುತ್ತೆ? ಮಕ್ಕಳ ರಕ್ಷಣೆ ಮಾಡೋದು ಹೇಗೆ? ಚಿಕಿತ್ಸೆ ಹೇಗಿರಬೇಕು? ಮುನ್ನೆಚ್ಚರಿಕೆ ಏನು? ಇವೆಲ್ಲದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಾಕಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ಮಕ್ಕಳ ತಜ್ಞರಿದ್ದಾರೆ. ಡಾಕ್ಟರ್ ಸಾಗರ್ ಭಟ್ ಜೊತೆ ನೀವು ಸಹ ಮಾತಾಡಬಹುದು, ಅವರ ಸಲಹೆಯನ್ನ ಪಡಿಬಹುದು. ಕವಾಸಕಿ ಅಂದ್ರೆ ಏನು? ಈ ಕೊರೋನಾ ಮಹಾಮಾರಿಯಿಂದ ಮಕ್ಕಳ ರಕ್ಷಣೆ ಹೇಗೆ? ಮೂರನೇ ಅಲೆಯಿಂದ ಮಕ್ಕಳ ರಕ್ಷಣೆ ಹೇಗೆ? ಮೂರನೇ ಅಲೆಗೂ ಮುನ್ನವೇ ಬಂದಿರುವಂತಹ ಈ ಕವಾಸಕಿ ಕಾಟ ಅಂದ್ರೆ ಏನು? ಇದರ ಲಕ್ಷಣಗಳೇನು? ಮಕ್ಕಳನ್ನ ಈ ಸಮಸ್ಯೆಯಿಂದ ಪ್ರೊಟೆಕ್ಟ್ ಮಾಡೋದು ಹೇಗೆ? ಮಕ್ಕಳ ಆರೋಗ್ಯದ ಬಗ್ಗೆ, ಈ ಮಹಾಮಾರಿಯ ಬಗ್ಗೆ ನೀವು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ವೈದ್ಯರ ಜೊತೆ ಮಾತಾಡಬಹುದು. ನಿಮ್ಮ ಮಕ್ಕಳ ರಕ್ಷಣೆ ಹೇಗೆ ಅನ್ನೋದರ ಬಗ್ಗೆ ವಿಷಯವನ್ನ ತಿಳ್ಕೋಬಹುದು. ಇವತ್ತಿನ ಹುಷಾರಾಗಿದ್ದವನೇ ಮಹಾಶೂರ ಕಾರ್ಯಕ್ರಮದಲ್ಲಿ ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಂದು, ಮೂರನೇ ಅಲೆ ಮಕ್ಕಳಿಗೆ ಬಹಳ ದೊಡ್ಡ ಅಪಾಯ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೂರನೇ ಅಲೆಯಿಂದ ಮಕ್ಕಳನ್ನ ಕಾಪಾಡೋದು ಹೇಗೆ ಅನ್ನೋದೇ ಈಗ ಪೋಷಕರಿಗೆ ಟೆನ್ಷನ್. ಅದಕ್ಕಿಂತ ಮುಂಚೆ ಕವಾಸಕಿ ಕಾಟ ಶುರುವಾಗಿದೆ. ಏನಿದು ಕವಾಸಕಿ? ಮಕ್ಕಳ ರಕ್ಷಣೆ ಯಾವ ರೀತಿ ಮಾಡಬೇಕು? ಅವರ ಇಮ್ಯುನಿಟಿಯನ್ನ ಜಾಸ್ತಿ ಮಾಡೋದು ಹೇಗೆ? ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ? ಇವೆಲ್ಲದರ ಬಗ್ಗೆ ನಿಮಗೆ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಸಾಗರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಡಾಕ್ಟರ್. ದೊಡ್ಡವರೇ ಎಷ್ಟು ಸಫರ್ ಆದ್ರೂ ಈ ಎರಡನೇ ಅಲೆಯಲ್ಲಿ ಅನ್ನೋದನ್ನ ನಾವು ಈಗಾಗಲೇ ಕಣ್ಣಾರೆ ನೋಡಿದ್ದೀವಿ. ಮೂರನೇ ಅಲೆ ಈಗಾಗಲೇ ಭಯ ಹುಟ್ಟಿಸ್ತಾ ಇದೆ. ಮಕ್ಕಳೇ ಟಾರ್ಗೆಟ್ ಅನ್ನೋದ್ರಿಂದ ಮಕ್ಕಳನ್ನ ಯಾವ ರೀತಿ ಸೇಫ್ ಆಗಿ ನೋಡ್ಕೋಬೇಕು? ಯಾಕಂದ್ರೆ ದೊಡ್ಡವರೇ ಮನೇಲಿ ಕೂತ್ ಬೋರ್ ಆಗ್ಬಿಟ್ಟಿದ್ದಾರೆ, ಮಕ್ಕಳು ಮನೇಲಿ ಕೂಡ ಹಾಕ್ದಂಗೆ ಆಗ್ಬಿಟ್ಟಿದೆ. ಹೊರಗಡೆ ಆಟ ಆಡಬೇಕು, ಹೊರಗಡೆ ಓಡಾಡಬೇಕು ಅಂತಾರೆ. ಬಟ್ ಪ್ರೊಟೆಕ್ಟ್ ಯಾವ ರೀತಿ ಮಾಡೋದು? ಅವರನ್ನ ಸುರಕ್ಷತೆ ಬಗ್ಗೆ ಯಾವ ರೀತಿ ಗಮನ ಕೊಡೋದು? ಅವರ ಸುರಕ್ಷತೆ ಬಗ್ಗೆ ಅನ್ನೋದು ಪೋಷಕರಿಗೆ ತುಂಬಾ ಟೆನ್ಷನ್. ಅದ್ರ ಮಧ್ಯದಲ್ಲಿ ಈಗ ಈ ಕವಾಸಕಿ ಅನ್ನೋ ಸಮಸ್ಯೆ ಬೇರೆ ಶುರುವಾಗಿದೆ. ಡಾಕ್ಟರ್, ಏನಿದು ಕವಾಸಕಿ ಅಂದ್ರೆ ಏನು? ನೋಡಿ, ಮೊದಲು ಹೇಳಬೇಕಂದ್ರೆ ಫಸ್ಟ್ ಆತಂಕ ಅನ್ನೋದು ಬೇಡ. ಯಾಕಂದ್ರೆ ಆತಂಕ ಸ್ಪ್ರೆಡ್ ಆಗ್ತಾ ಇರೋದು ಮಿಸ್ಇನ್ಫಾರ್ಮೇಶನ್ ಇಂದ. ನಾವು ಈ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ಪೇರೆಂಟ್ಸ್ ಅಲ್ಲಿ, ಪೋಷಕರಲ್ಲಿ ಆತಂಕ ಬರಬಾರ್ದು. ಇನ್ನಿದು ಕವಾಸಕಿ ರೋಗ ಅಂದ್ರೆ ಏನು? ಕವಾಸಕಿ ರೋಗ ಹೊಸ ರೋಗ ಅಲ್ಲ. ಹೋದ 50 ವರ್ಷಗಳಿಂದ ಸಾಕಷ್ಟು ದೇಶಗಳಲ್ಲಿ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಯೂಶುವಲಿ ಬಿಲೋ 5 ಇಯರ್ಸ್ ಅಂತ ಹೇಳ್ತೀವಿ, 5 ವರ್ಷದ ಕೆಳಗಡೆ ಮಕ್ಕಳಲ್ಲಿ ಕವಾಸಕಿ ರೋಗ ಕಂಡು ಬರ್ತಿತ್ತು. ಇಂಥ ಮಕ್ಕಳಲ್ಲಿ ತುಂಬಾ ಜ್ವರ ಬರೋದು, ಕಣ್ಣು ಕೆಂಪಾಗೋದು, ತುಟಿ ನಾಲ್ಗೆ ಕೆಂಪಾಗ್ಬಿಡೋದು. ಆಮೇಲೆ ಈ ಮಕ್ಕಳಲ್ಲಿ ಹಾರ್ಟ್ ಬ್ಲಡ್ ವೆಸಲ್ಸ್, ಕೊರ್ನರೀಸ್ ಅಂತ ಹೇಳ್ತೀವಿ, ಅದ್ರೊಳಗೆ ಊತ ಬಂದ್ಬಿಡೋದು. ಇದೊಂದು ಸೀರಿಯಸ್ ಕಾಯಿಲೆ. ಬಟ್ ಟೈಮ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಮಕ್ಕಳು ರಿಕವರ್ ಆಗೋ ಚಾನ್ಸ್ ತುಂಬ ಜಾಸ್ತಿ. ಬಟ್ ಈಗೇನಾಯ್ತಂದ್ರೆ ಕೊರೋನಾ ಸ್ಟಾರ್ಟ್ ಆಗಿರೋದ್ರಿಂದ, ಕೊರೋನಾದಿಂದ ರಿಕವರಿ ಆಗಿರೋ ಮಕ್ಕಳು, ಇವ್ರಿಗೆ ಕೋವಿಡ್ ಇನ್ಫೆಕ್ಷನ್ ಆಯಿತು ಹೋದ ತಿಂಗಳ, ದೇ ರಿಕವರ್ಡ್ ಕಂಪ್ಲೀಟ್ಲಿ. 1 ತಿಂಗಳ ನಂತರ ಈ ಕವಾಸಕಿ ಲಕ್ಷಣಗಳಿಂದ ನಮಗೆ ಮತ್ತೆ ಬರ್ತಾ ಇದ್ದಾರೆ. ಇಂಥ ಮಕ್ಕಳು 5 ವರ್ಷ ಚಿಕ್ಕದವ್ರು ಅಷ್ಟೇ ಅಲ್ಲ, ದೊಡ್ಡ ಮಕ್ಕಳಲ್ಲೂ ಬರ್ತಾ ಇದೆ. 10 ಇಯರ್ಸ್, 12 ಇಯರ್ಸ್, 15 ಇಯರ್ ಓಲ್ಡ್ ಮಕ್ಕಳಲ್ಲೂ ಈ ಲಕ್ಷಣಗಳು ಕಂಡು ಬರ್ತಾ ಇದೆ. ಯೂಶುವಲಿ ಏನಾಗುತ್ತಂದ್ರೆ ಫಸ್ಟ್ ಕೋವಿಡ್ ಇನ್ಫೆಕ್ಷನ್ ಆಗುತ್ತೆ, ಅದು ಮೈಲ್ಡ್ ಆಗಿರುತ್ತೆ, ಮಕ್ಕಳು ರಿಕವರಿ ಆಗ್ತಾ ಇದ್ದಾರೆ. ಬಟ್ 1 ತಿಂಗಳ ನಂತರ ಅವರು ಎಲ್ಲ ರಿಕವರಿ ಆಗಿದೆ, ಇನ್ನೇನು ಟೆನ್ಷನ್ ಇಲ್ಲ ಅನ್ಬೇಕಾದ್ರೆ ತೀವ್ರವಾಗಿ ಜ್ವರ ಬರೋದು, ಇವು ಕಣ್ಣು ಕೆಂಪಾಗಿ ಬಿಡೋದು, ನಾಲ್ಗಿ ಕೆಂಪಾಗಿ ಬಿಡೋದು, ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು, ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಮಕ್ಕಳು ಈಗ ನಮ್ಮ ಹಾಸ್ಪಿಟಲ್ಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೊಂದು ಐಡಿಯಾ ಕೊಡಬೇಕಂದ್ರೆ, ನಾನು ಆಸ್ಟರ್ CMI ಹಾಸ್ಪಿಟಲಲ್ಲಿ ಕೆಲಸ ಮಾಡಬೇಕಾದ್ರೆ ಲಾಸ್ಟ್ 20 ಡೇಸಲ್ಲಿ ಪ್ರತಿ ದಿವಸ ಒಂದು ಹೊಸ ಮಗು ಬಂದು ಅಡ್ಮಿಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಡೆಫಿನೆಟ್ಲಿ
ನಮಗೊಂದು ಸ್ವಲ್ಪ ಕನ್ಸರ್ನ್ ಇರೋದು, ಯಾಕಂದರೆ ಇದು ಕೋವಿಡ್ದಿಂದ ಡೈರೆಕ್ಟ್ ಲಿಂಕ್ ಇದೆ. ಯಾವಾಗ ಕಮ್ಯುನಿಟಿಯಲ್ಲಿ ಕೋವಿಡ್ ಜಾಸ್ತಿ ಆಗುತ್ತೋ ಅದು 1 ತಿಂಗಳ ನಂತರ ಮಕ್ಕಳಲ್ಲಿ ಈ ಕವಾಸಕಿ ದೋಷ ಅನ್ಬೋದು, ಅಥವಾ ನಾವು ಕೊಟ್ಟಿರೋ ಹೆಸರು ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ MISC ಅನ್ನೋದು ಈಗ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಓಕೆ, ಅಂದರೆ ಇದು ಕೊರೋನಾ ಬಂದು ಕ್ಯೂರ್ ಆದಂತಹ ಮಕ್ಕಳಲ್ಲೇ ಇವಾಗ ಜಾಸ್ತಿ ಕಾಣಿಸ್ಕೋತಾ ಇದೆ. ಯಾಕಂದ್ರೆ ನೀವು ಹೇಳಿದ್ರಿ ಕವಾಸಕಿ ಇವತ್ತಿನ ಕಾಯಿಲೆ ಅಲ್ಲ, ಇದು 50 ವರ್ಷದ ಹಿಂದೆಯಿಂದ ಇತ್ತು ಅಂತ. ಸೊ ಅವಾಗೆಲ್ಲ ಯಾರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೋತಾ ಇತ್ತು? ಅಂದರೆ ಇಮ್ಯುನಿಟಿ ಲೋ ಆಗಿರುವಂತಹ ಮಕ್ಕಳಲ್ಲ, ಯಾಕಂದ್ರೆ ಈಗ ಕೊರೋನಾ ಕ್ಯೂರ್ ಆದಂತಹ ಮಕ್ಕಳು ಅಂತ ಹೇಳಿದ್ರಿ. ಅಂದರೆ ಈಗ ನೀವು ಅರ್ಥ ಮಾಡ್ಕೋಬೇಕು, ಈ ಲಕ್ಷಣಗಳು MISC ಅಂತ ಕರೆಯೋಣ ಇದಕ್ಕೆ ಇವತ್ತು. ಈ MISC ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಏನಿದೆಯಲ್ಲ, ಅದರ ಲಕ್ಷಣಗಳು ಕಾವಾಸಕಿ ರೋಗ ಲಕ್ಷಣಗಳಿಗೆ ತುಂಬ ಮ್ಯಾಚ್ ಆಗ್ತಾ ಇದೆ. ಅದಕ್ಕೆ ನಾವು ಇದಕ್ಕೆ ಕಾವಾಸಕಿ ರೋಗ ಅಥವಾ ಕಾವಾಸಕಿ ಲೈಕ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. 50 ವರ್ಷದಿಂದ ಮಕ್ಕಳಿಗೆ ಇದೇನು ಆಗ್ತಾ ಇದೆಯಲ್ಲ ಕಾವಾಸಕಿ ರೋಗ, ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಕಾರಣ ಇಲ್ಲ. ಸೈಂಟಿಫಿಕಲಿ ನಾವು ಎಷ್ಟೇ ರಿಸರ್ಚ್ ಮಾಡಿದ್ರು ಇವತ್ತಿಗೂ ಮಕ್ಕಳಿಗೆ ಯಾಕೆ ಕಾವಾಸಕಿ ಆಗ್ಬೇಕು ಅನ್ನೋದು ಗೊತ್ತಿಲ್ಲ. ಅದು ಒಂದು ಇನ್ಫೆಕ್ಷನ್ ಅಲ್ಲ, ಕಾವಾಸಕಿ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲ್ಲ. ಇದು ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು, ಇಮ್ಯುನಿಟಿಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅಂದರೆ ಲೋ ಇಮ್ಯುನಿಟಿ ಮಕ್ಕಳಿಗೇ ಕವಾಸಕಿ ರೋಗ ಬರುತ್ತಂತ ಏನೂ ಇಲ್ಲ. ಇನ್ನು ನಾನು ಮಾತಾಡ್ತಾ ಇರೋದು MISC ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್. ಈ ಹೆಸರೇ ಮೆಡಿಕಲ್ ಸೈನ್ಸಿಗೆ ಬಂದಿರೋದು ಹೋದ ವರ್ಷ 2020 ಏಪ್ರಿಲಲ್ಲಿ. ಯಾವಾಗ ಕೋವಿಡ್ ಕಾಯಿಲೆ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು ಕಮ್ಯುನಿಟಿಯಲ್ಲಿ, ಫಸ್ಟ್ UK ಯಲ್ಲಿ ಕಂಡು ಬಂತು, ಆಮೇಲೆ ಹಲವಾರು ದೇಶಗಳಲ್ಲಿ ಕಂಡು ಬಂತು, ಆಮೇಲೆ ಇಂಡಿಯಾದಲ್ಲೂ ಮುಂಬೈ, ಡೆಲ್ಲಿ, ಬೆಂಗಳೂರು ಎಲ್ಲ ಸಿಟೀಸಲ್ಲಿ ಇದು ಕಂಡು ಬಂತು. ಇಂಥ ಮಕ್ಕಳು ಏನಾಗಿತ್ತಂದರೆ ಕೋವಿಡ್ ಇನ್ಫೆಕ್ಷನ್ ಆಗೋದು, ಬಟ್ ದೇ ವಿಲ್ ಬಿ ವೆರಿ ಮೈಲ್ಡ್ ಇನ್ಫೆಕ್ಷನ್. ಅಂದರೆ ಜ್ವರ ಬರೋದು, ಒಂದು ಸ್ವಲ್ಪ ನೆಗಡಿ ಕೆಮ್ಮಾಗೋದು, ರಿಕವರಿ ಆಗಿಬಿಡೋರು. ಬಟ್ ಕೆಲವು ಮಕ್ಕಳಲ್ಲಿ 1 ತಿಂಗಳು 2 ತಿಂಗಳು ಒಳಗನೆ ಮತ್ತೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿರೋದು. ಸೊ ಪೇರೆಂಟ್ಸಿಗೆ ಏನಂದರೆ ಪೋಷಕರಿಗೆ ಇದು ಮತ್ತೆ ಕೊರೋನಾ ಆಯ್ತಾ ಅಂತ. ಬಟ್ ನಾವು ಕೋವಿಡ್ ಟೆಸ್ಟ್ ಮಾಡಿ ನೋಡಿದರೆ ಕೋವಿಡ್ ಟೆಸ್ಟ್ ನೆಗೆಟಿವ್. ಬಟ್ ಕೋವಿಡ್ ಆ್ಯಂಟಿಬಾಡಿ ಟೆಸ್ಟ್ ಈಗ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಆ್ಯಂಟಿಬಾಡಿ ಅಂದರೆ ಇದು ಬಾಡಿ ಫೈಟ್ ಮಾಡೋದು. ಈ ಮಕ್ಕಳಲ್ಲಿ ಕೋವಿಡ್ ಆ್ಯಂಟಿಬಾಡಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಈ ಮಕ್ಕಳು ಕೋವಿಡಿಂದ ರಿಕವರಿ ಆಗಿದ್ದಾರೆ, ಬಟ್ ಬಾಡಿ ಇಮ್ಯುನಿಟಿ ಒಂದು ಸ್ವಲ್ಪ ಇದರೊಳಗೆ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಆ ಹೈಪರ್ ಆಕ್ಟಿವ್ ಇಮ್ಯುನಿಟಿ ಇರೋದ್ರಿಂದ ಬಾಡಿ ಮೇಲೆ ಅಟ್ಯಾಕ್ ಮಾಡಿಕೊಂಡು ಈ ಎಲ್ಲ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ. ಓಕೆ, ಅಲ್ಲ ಇದು ಹೇಗೆ ಬರುತ್ತೆ, ಯಾಕಾಗಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋದೇ ಪೋಷಕರಿಗಿರುವಂತಹ ಆತಂಕ. ಯಾಕಂದ್ರೆ ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಅಂದ್ರೆ ಅದ್ರ ಬಗ್ಗೆ ಅಟ್ ಲೀಸ್ಟ್ ಕೇರ್ ತಗೋತಾ ಇದ್ರು. ಅಂದ್ರೆ ಯಾರಿಗೆ ಬರುತ್ತೆ ಗೊತ್ತಾಗಲ್ಲ, ಕೋವಿಡ್ ಕ್ಯೂರ್ ಆದಂತಹ ಮಕ್ಕಳು ಅಂತ ಹೇಳ್ಬೋದು. ಕರೆಕ್ಟ್. ಸೊ ಇದನ್ನ ನಾವು ತಡ್ಕೋಬೇಕಂದ್ರೆ ಮಕ್ಕಳಿಗೆ ಕೋವಿಡ್ ಆಗಬಾರ್ದು. ಅಕಸ್ಮಾತ್ ಆಗಿ ಕೋವಿಡ್ ಆಗ್ಲಿಲ್ಲ ಅಂತಂದ್ರೆ ಈ ಕಾಯಿಲೆ ಬರಲ್ಲ. ಬಟ್ ಇನ್ನೊಂದು ಹೇಳಬೇಕು, ಯಾಕಂದ್ರೆ ವಿ ಶುಡ್ ನಾಟ್ ಸ್ಪ್ರೆಡ್ ಫಿಯರ್. ಎಲ್ಲ ಮಕ್ಕಳಿಗೂ ಆಗಲ್ಲ. ಈಗ ನಿಮ್ಮ ಮಗು ಕೋವಿಡ್ ಆಗಿದೆ, ರಿಕವರಿ ಆಗಿದೆ ಮಗು ಅಂತಂದ್ರೆ ಅಯ್ಯೋ ನನ್ನ ಮಗುಗೆ ಇದು MISC ಬಂದ್ಬಿಡುತ್ತಂತ ತಲೆ ಕೆಡಿಸ್ಕೊಳ್ಬೇಡಿ. ಇದು ಬರೋದು ಲೆಸ್ ದೆನ್ 1%. ಅಂದ್ರೆ 100 ಮಕ್ಕಳಿಗೆ ಕೋವಿಡ್ ಆದ್ರೆ 1 ಚೈಲ್ಡ್ ಆರ್ ಇವನ್ ಲೆಸ್ ದೆನ್ 1 ಮೇ ಡೆವಲಪ್ ಆಗಬಹುದು. ಆದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಓನ್ಲಿ ಥಿಂಗ್ ಏನಂದ್ರೆ ಇವತ್ತಿಗೆ ಕೋವಿಡ್ ಆಗಿ ರಿಕವರಿ ಆಗಿದ್ದೀವಿ, ಜ್ವರ ಬಂದರೆ ಏನು ಟೆನ್ಷನ್ ಇಲ್ಲ ಅಂತ ಮನೆಯಲ್ಲಿ ಕುಂತ್ಕೊಳ್ಳೋದು ಬೇಡ. ಜ್ವರ ಬಂದರೆ ಡಾಕ್ಟರ್ಸಿಗೆ ಕಾಂಟ್ಯಾಕ್ಟ್ ಮಾಡಿ, ಇದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಸೊ ಆಲ್ ಚಿಲ್ಡ್ರನ್ ವಿಲ್ ಗೆಟ್ ಬೆಟರ್. ಓಕೆ, ಇನ್ನು ಮಕ್ಕಳಿಗೆ ಪದೇ ಪದೇ ಜ್ವರ ಬರ್ತಾ ಇರುತ್ತೆ. ಅದು ಕೋವಿಡಿಂದ ಕ್ಯೂರ್ ಆದ್ಮೇಲಂತೂ ಮೇ ಬಿ ಮಕ್ಕಳು ಕೋವಿಡಿಂದ ಕ್ಯೂರ್ ಆಗಿದ್ದಾರೆ, ಬಾಡಿ ಸ್ವಲ್ಪ ವೀಕ್ ಆಗಿರುತ್ತೆ ಮತ್ತು ಜ್ವರ ಬರ್ತಿದೆ ಅಂತ ಪೇರೆಂಟ್ಸ್ ಅನ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದರ ಪ್ರಮುಖ ಸಿಂಪ್ಟಮ್ ಏನೇನು, ಅಂದರೆ ಮಕ್ಕಳಲ್ಲಿ ಜ್ವರ ಬಿಟ್ಟು ಬೇರೆ ಏನೇನು ಸಿಂಪ್ಟಮ್ಗಳಿದ್ರೆ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ ಪೇರೆಂಟ್ಸು? ಸೊ ಈ ಸೀಸನ್ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಏಪ್ರಿಲ್ ಮೇ ಅಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಜನರಿಗೆ ಮಕ್ಕಳಿಗೆ ಕೋವಿಡ್ ಇನ್ಫೆಕ್ಷನ್ ಆಗಿದೆ. ಈ ಸಿಂಡ್ರೋಮ್ ನಾನೇನು ಮಾತಾಡ್ತಾ ಇದ್ದೀನಿ MISC, ಇದು ಯೂಶ್ವಲಿ ಬರೋದು ವಿದಿನ್ 1 to 2 months. ಅಂದರೆ ಮೇ ತಿಂಗಳು, ಜೂನ್ ತಿಂಗಳು, ಜುಲೈ ತಿಂಗಳಲ್ಲಷ್ಟೇ ನಾವು ಸಾಕಷ್ಟು ಮಕ್ಕಳಿಗೆ ಈ ಪ್ರಾಬ್ಲಮ್ ಇರಬಹುದು, ಆಗಬಹುದು ಅಂತ ಹೇಳ್ತಾ ಇರೋದು. ಇದು ಇದೇ ಥರ ನಡ್ಕೊಂಡು ಹೋಗಲ್ಲ. ಇದರ ಲಕ್ಷಣಗಳು ಏನು? ಒಂದು ಹೈ ಫೀವರ್, ಜ್ವರ ಅಂದರೆ ಕೆಲವು ಮಕ್ಕಳಲ್ಲಿ ನಾವು ನೋಡಿದ್ದೀವಿ 105 ತನ ಮುಟ್ತಾ ಇದೆ. ಸೊ ಆಮೇಲೆ ಜ್ವರ ನೀವು ಪ್ಯಾರಾಸಿಟಮಾಲ್ ಅನ್ನುವಂಥ ಕಾಮನ್ ಫೀವರ್ ಮೆಡಿಸಿನ್ ಕೊಟ್ಟರು ಅದು ನಾರ್ಮಲ್ ಆಗ್ತಾ ಇಲ್ಲ, ಕಮ್ಮಿ ಆಗುತ್ತೆ, ಮತ್ತೆ ಜ್ವರ ಬರೋಕ್ಕೆ ಸ್ಟಾರ್ಟ್. ಒಂದೆರಡು ದಿನ ನೋಡಬಹುದಾ ಪ್ಯಾರಾಸಿಟಮಾಲ್? ಡೆಫಿನೆಟ್ಲಿ 2 days ಫೀವರ್ ಇದ್ರೂ ನೀವು ಮನೆಯಲ್ಲಿ ನೋಡಬಹುದು. ಬಟ್ ಫೀವರ್ ಜೊತೆ ಕಣ್ ಕೆಂಪಾಗೋಕೆ ಸ್ಟಾರ್ಟ್ ಆದ್ರೆ, ರೆಡ್ನೆಸ್ ಆಫ್ ಐಸ್ ಇದ್ರೆ, ತುಟಿ ಕೆಂಪಾಗ್ತಾ ಇದೆ, ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ. ಕೆಲವೊಬ್ಬರಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಡ್ಮಿಟ್ ಮಾಡಿದ್ರೆ ಇದು ಅಪೆಂಡಿಕ್ಸ್ ಪ್ರಾಬ್ಲಮ್ ಇರಬಹುದು, ಅಪೆಂಡಿಸೈಟಿಸ್ ಆಗಿದೆ ಅಂತ ಮಾಡಿದೀವಿ. ಬಟ್ ಆಮೇಲೆ ಎಲ್ಲ ಟೆಸ್ಟ್ ಮಾಡಿ ನೋಡಿದ್ರೆ ಇದು ಅಪೆಂಡಿಸೈಟಿಸ್ ಅಲ್ಲ, ಇದು MISC ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿರೋದು. ಸೊ ಮಕ್ಕಳಿಗೆ ತುಂಬಾ ಹೊಟ್ಟೆ ನೋವು ಬರೋದು, ಹೈ ಜ್ವರ ಬರೋದು,
ಕಣ್ ಕೆಂಪಾಗೋದು, ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು, ಮೈ ಮೇಲೆಲ್ಲ ರ್ಯಾಷಸ್ ಬರೋದು, ಕೆಂಪ್ ಸ್ಪಾಟ್ಸ್ ತರ ಆಗಿಬಿಡೋದು, ಆ ತರ ಲಕ್ಷಣಗಳು ಇದ್ರೆ ದಯವಿಟ್ಟು ನಿಮ್ಮ ಪಿಡಿಯಾಟ್ರಿಷಿಯನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ಸಮಯದಲ್ಲಿ ಎಲ್ಲಾ ಪಿಡಿಯಾಟ್ರಿಷಿಯನ್ಸ್ಗೂ ಇದ್ರ ಬಗ್ಗೆ ಐಡಿಯಾ ಇದೆ, ಅವರು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಓಕೆ, ಎಷ್ಟು ವರ್ಷದ ತನಕ ಮಕ್ಕಳಲ್ಲಿ ಇದು ಕಾಣಿಸ್ಕೊತಾ ಇದೆ? ಯಾಕಂದ್ರೆ ಮುಂಚೆ ಆದ್ರೆ 1 ರಿಂದ 5, ಬಟ್ ಈಗ 5 ವರ್ಷ ದಾಟಿ ಅಂದ್ರೆ ಇದನ್ನ ನಾನು ಹೇಳ್ಬೇಕಂದ್ರೆ ನಾವು 16 ಇಯರ್ಸ್ ಅಪ್ ಟು 18 ಇಯರ್ಸ್ ಮಕ್ಕಳಲ್ಲಿಯೂ ನೋಡಿದೀವಿ. ಅಷ್ಟೇ ಅಲ್ಲ, ಅಂದ್ರೆ ಟು ಆಡ್ ಟು ದ ಪ್ರಾಬ್ಲಮ್ಸ್, ಕೆಲವು ಲೆಸ್ ದೆನ್ 1 ಮಂತ್ ನಾವೇನಂತೀವಿ ನಿಯೋನೇಟ್ಸ್ ಅಂತ ಹೇಳ್ತೀವಲ್ಲ, ಜಸ್ಟ್ ಹುಟ್ಟಿರೋ 7 ದಿವಸದಿಂದ 10 ದಿವಸ ಮಕ್ಕಳಿಗೂ ಇದನ್ನ ಕಂಡು ಬರ್ತಾ ಇದೆ. ಬಟ್ ಅಷ್ಟು ಕಾಮನ್ ಅಲ್ಲ ಅದು. ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ತಾಯಿಗೆ ಕೋವಿಡ್ ಆಗಿತ್ತು ಹೊಟ್ಟೆಯಲ್ಲಿದ್ದಾಗ, ಆ್ಯಂಡ್ ಮಗು ಹುಟ್ಟಿದ ಮೇಲೆ 10 ದಿವಸ ನಂತರ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ನಾವು MIS ಡಯಾಗ್ನೋಸ್ ಮಾಡಿದ್ದೀವಿ. ಬಟ್ ನೀವು ಕಾಮನ್ ಏಜ್ ಗ್ರೂಪ್ ಅಂತ ಕೇಳಿದರೆ 7 to 15, 7 ರಿಂದ 15 ವರ್ಷದ ನಡುವೆ ಮ್ಯಾಕ್ಸಿಮಮ್ ಮಕ್ಕಳು ಈ ಕಾಯಿಲೆಯಿಂದ ನಮಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಏನು ನೀವು ಹೇಳಿದ್ರೆ ಸಿಂಪ್ಟಮ್ಗಳ ಬಗ್ಗೆ ಎಲ್ಲ ನಾವು ಕರೆಕ್ಟ್ ಆಗಿ ಹೇಳಿದಾಗ ಅದ್ರ ಬಗ್ಗೆ ಜಾಗೃತಿ ಇರುತ್ತೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈಗಾಗಲೇ ಸಿಂಪ್ಟಮ್ ಬಗ್ಗೆ ಹೇಳಿದ್ರಿ, ಬಟ್ ಟ್ರೀಟ್ಮೆಂಟ್ನ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಇದು, ಮತ್ತೆ ಎಷ್ಟು ಅಪಾಯಕಾರಿ ಈ ಸಮಸ್ಯೆ? ಈ ಕಾಯಿಲೆ ಬಗ್ಗೆ ನಾವು ಯಾಕೆ ಇಷ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ಅಪಾಯಕಾರಿ. ಇದು ಯಾಕೆ ಅಪಾಯಕಾರಿ ಅಂದರೆ ಈ ಕಾಯಿಲೆಯಲ್ಲಿ ಆಲ್ಮೋಸ್ಟ್ 50% ಮಕ್ಕಳಲ್ಲಿ ಮಯೋಕಾರ್ಡೈಟಿಸ್ ಅಂತ ಆಗ್ತಾ ಇದೆ. ಅಂದರೆ ನಮ್ಮ ಹಾರ್ಟ್ ಏನಿದೆಯಲ್ಲ ಅದು ಒಂದು ಪಂಪಿಂಗ್ ಆರ್ಗನ್, ಬ್ಲಡ್ ಪಂಪ್ ಮಾಡುತ್ತೆ, ಅದರೊಳಗೆ ಊತ ಬಂದ್ಬಿಡುತ್ತೆ. ಹಾರ್ಟಲ್ಲಿ ಊತ ಬಂದಿರೋದ್ರಿಂದ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಇಟ್ ಈಸ್ ವೆರಿ ನ್ಯಾಚುರಲ್. ಈಗ ಹಾರ್ಟ್ನೇ ಬ್ಲಡ್ ಸರಿಯಾಗಿ ಪಂಪ್ ಮಾಡಲಿಲ್ಲ ಅಂದರೆ BP ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸಾಕಷ್ಟು ಮಕ್ಕಳು ನಮ್ಮ ಕಡೆ ಬರ್ತಾ ಇರೋದು ಲೋ BP ಇಂದ. ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಜ್ವರ ಇದೆ, ನಾವು BP ಚೆಕ್ ಮಾಡಿದರೆ BP ತುಂಬ ಕಮ್ಮಿ ಇದೆ. ಇಂಥ ಮಕ್ಕಳು ನಾವು ಇಮಿಡಿಯೇಟ್ಲಿ ICUಗೆ ಶಿಫ್ಟ್ ಮಾಡಿಕೊಂಡು ಆಕ್ಸಿಜನ್ ಸ್ಟಾರ್ಟ್ ಮಾಡಿಕೊಂಡು ಇಂಜೆಕ್ಷನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಒನ್ ಗುಡ್ ಥಿಂಗ್ ಏನಂದರೆ ನಾವು ಟ್ರೀಟ್ ಮಾಡಿರೋ ಎಲ್ಲ ಮಕ್ಕಳು ಎಷ್ಟೇ ಸೀರಿಯಸ್ ಇದ್ರೂ ರಿಕವರಿ ಆಗಿದ್ದಾರೆ. ಯಾಕಂದರೆ ಅವ್ರು ಬಂದಿರೋದು ವಿದಿನ್ ಫಸ್ಟ್ 5 to 7 ಡೇಸ್. ಬಟ್ ಯಾವ ಮಕ್ಕಳು 8 ಡೇಸ್ ಅಥವಾ 10 ಡೇಸ್ ನಂತರ ಬರ್ತಾ ಇದ್ದಾರೋ ಅವ್ರು ತುಂಬ ಸೀರಿಯಸ್ ಆಗ್ತಾ ಇದ್ದಾರೆ. ಸೀರಿಯಸ್ ಆಗಿಬಿಡೋದಂದ್ರೆ ಫಸ್ಟ್ BP ಕಮ್ಮಿ ಆಗಿಬಿಡುತ್ತೆ, ಆಮೇಲೆ ಹಾರ್ಟು, ಆಮೇಲೆ ಕಿಡ್ನಿ ಫೇಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಈ ಪರಿಸ್ಥಿತಿ ಬರಬಾರ್ದಂದ್ರೆ ಫಸ್ಟ್ 5 ಡೇಸ್ ಅಲ್ಲಿ ಇದನ್ನ ಪಿಕಪ್ ಮಾಡ್ಕೊಂಡು ಟ್ರೀಟ್ ಮಾಡೋದು ತುಂಬಾ ಮುಖ್ಯ. ಇದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಅದು ಭಯ ಪಡಬೇಕಾಗಿಲ್ಲ. ಇದಕ್ಕೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಇದೆ, ಇಂಜೆಕ್ಷನ್ಸ್ಗಳಿದೆ. ಈಗ ನಾವು ಇಮ್ಯುನೋಗ್ಲೋಬ್ಲಿನ್ ಅಂತ ಒಂದು ಇಂಜೆಕ್ಷನ್ ಇದೆ, ಸ್ಟೀರಾಯ್ಡ್ ಅಂತ ಒಂದು ಇಂಜೆಕ್ಷನ್ ಇದೆ. ಬಟ್ ನೀವು ಡಾಕ್ಟರ್ ಕಡೆ ಹೋದ್ರೆ ಅವ್ರಿಗೆ ಅರ್ಥ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಮಗುಗೆ ಇಂಜೆಕ್ಷನ್ ಕೊಡಬೇಕಂತ. ಬಟ್ ಟೈಮ್ಲಿ ಡಯಾಗ್ನೋಸಿಸ್ ಇಸ್ ವೆರಿ ಕ್ರೂಷಿಯಲ್. ಓಕೆ, ಅಂದ್ರೆ ನೆಗ್ಲೆಕ್ಟ್ ಮಾಡೋದು ಬೇಡ. ಯಾಕಂದ್ರೆ ಮಕ್ಕಳಲ್ಲಿ ಸ್ವಲ್ಪ ಜ್ವರ ಬರುತ್ತೆ ಅಂದ್ರೆ ತುಂಬಾ ಕಾಮನ್ ಆಗಿ ಬರುತ್ತೆ ಮಕ್ಕಳಲ್ಲಿ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಪೇರೆಂಟ್ಸು. ಸೊ ಆ ಥರದ ನಿರ್ಲಕ್ಷ್ಯ ಮಾಡ್ದೇನೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅಂತ. ಇನ್ನು ಕೆಲವೊಂದಷ್ಟು ಅಡಿಷನಲ್ ಹೆಲ್ತ್ ಇಶ್ಯೂಸ್ಗಳಿರುತ್ತಲ್ಲ, ಸೊ ಅಂಥ ಮಕ್ಕಳ ಯಾವ ರೀತಿ ನೋಡ್ಕೋಬೇಕಾಗತ್ತೆ ಅಂತ. ಈ ಥರದ ಸಮಸ್ಯೆಗಳಾಗ್ಬಿಟ್ರೆ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವು ಮಕ್ಕಳಲ್ಲಿ ಬೇರೆ ಏನೋ ಡಿಸಾರ್ಡರ್ಗಳಿರುತ್ತೆ. ಸೊ ಅವರ ಬಗ್ಗೆ ಯಾವ ರೀತಿ ಕೇರ್ ತಗೋಬೇಕು? ಇನ್ ಜನರಲ್ ಆಗಿ ಹೇಳಬೇಕಂದ್ರೆ ಯಾವುದೇ ಮಕ್ಕಳಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವ್ರು ಕೋವಿಡ್ ಆದ್ರೆ ಸೀರಿಯಸ್ ಕೋವಿಡ್ ಆಗಬಹುದು. ಸೀರಿಯಸ್ ಕೋವಿಡ್ ಅಂದ್ರೆ ಕೋವಿಡ್ ದಿಂದನೇ ನಿಮೋನಿಯಾ ಆಗಿ ಅವ್ರು ಸೀರಿಯಸ್ ಆಗಬಹುದು. ಸೊ ನಾವು ಈಗ ಡಿಸ್ಕಸ್ ಮಾಡ್ತಾ ಇರೋದು 2 ಬೇರೆ ಬೇರೆ ರೋಗಗಳು. ಒಂದು ಕೋವಿಡ್ ಇನ್ಫೆಕ್ಷನ್, ಕೋವಿಡ್ ಆದಾಗ ಸೀರಿಯಸ್ ಆಗೋದು. ಇನ್ನೊಂದು ಕೋವಿಡ್ ದಿಂದ ರಿಕವರಿ ಆಗಿ 1 ತಿಂಗಳ ನಂತರ MISC ಆಗೋದು. ಬಟ್ ಫಾರ್ಚುನೇಟ್ಲಿ ನಾನು ಒಂದು ಹೇಳ್ಬೋದು, ಈ ಎಲ್ಲ MISC ನೋಡ್ತಾ ಇರೋದು ನಾವು ಯಾವುದೇ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಲ್ಲ. ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅಷ್ಟೇ MISC ಆಗತ್ತಂತಲ್ಲ. ಎಲ್ಲ ನಾರ್ಮಲ್ ಮಕ್ಕಳಲ್ಲೇ ಯಾರು ಕೋವಿಡ್ ಆಗಿ ರಿಕವರಿ ಆಗ್ತಾ ಇದ್ದಾರೋ ಅವ್ರಿಗೆ MISC ಕಾಣಿಸ್ಕೊಳ್ತಾ ಇದೆ. ಸೊ ಇದು ಹಾರ್ಟ್ ಪ್ರಾಬ್ಲಮ್ ಇರಲಿ, ಕಿಡ್ನಿ ಪ್ರಾಬ್ಲಮ್ ಇರಲಿ, ರಿಸ್ಕ್ ಜಾಸ್ತಿ ಇಲ್ಲ, ಎಲ್ಲರಿಗೂ ಇರೋದು ಅದೇ ರಿಸ್ಕ್. ಏನು ರಿಸ್ಕ್ ಜಾಸ್ತಿ ಅಂತ ಏನು ಆತಂಕ ಪಡಬೇಕಾಗಿಲ್ಲ. ಈಗ ಪೋಷಕರು ಇದ್ರ ಬಗ್ಗೆ ಯಾವ ರೀತಿ ಗಮನ ಕೊಡಬೇಕು? ಯಾಕಂದ್ರೆ ಇದು ಹೇಗೆ ಬರುತ್ತೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತ ಅಂದಾಗ ಪೋಷಕರಿಗೆ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಸಿಂಪ್ಟಮ್ ಬಂದ್ಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅದನ್ನ ನೀವು ಹೇಳಿದ್ರಿ. ಬಟ್ ಮಕ್ಕಳ ಬಗ್ಗೆ ಏನೆಲ್ಲ ಗಮನ ವಹಿಸ್ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ? ಕರೆಕ್ಟ್, ನಾನು ಒಂದೇ ಹೇಳ್ತೀನಿ, ಮತ್ತೊಮ್ಮೆ ಟೆನ್ಷನ್ ತಗೋಬೇಡಿ. ಈಗ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ, ಆ ಇನ್ಫಾರ್ಮೇಶನ್ ನಾವು ಯೂಸ್ ಮಾಡ್ಕೊಳ್ಳೋಣ. ಐ ಆಮ್ ಶ್ಯೂರ್ ಈಗ ಸಾಕಷ್ಟು ಅಂದರೆ ಎಲ್ಲರ ಮನೆಯಲ್ಲೂ ಅಥವಾ ಎವ್ರಿ ಅಲ್ಟರ್ನೇಟ್ ಫ್ಯಾಮಿಲಿ ಕೋವಿಡ್ ಅನ್ನ ಸಫರಿಂಗ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಯಾಕಂದರೆ ಈ 2ನೇ ಅಲೆಯಲ್ಲಿ ಕೋವಿಡ್ ಹ್ಯಾಸ್ ಬಿನ್ ವೆರಿ ವೈಡ್ ಸ್ಪ್ರೆಡ್. ಹೌದಾ? ಸೊ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ಪಕ್ಕದ ಮನೆಯಲ್ಲೇ ಆಗಿರ್ಬೋದು ಕೋವಿಡ್ ಆಗಿರ್ಬೋದು. ಅಂತ ಯಾವುದೇ ಕೋವಿಡ್ ರಿಕವರ್ಡ್ ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ 2 ಮಂತ್ಸ್ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಮಕ್ಕಳಲ್ಲಿ ಜ್ವರ ಬಂತು ಅಥವಾ ನಾನು ಹೇಳಿರೋ ಯಾವುದೇ ಒಂದು ಸೈನ್ ಸಿಂಪ್ಟಮ್ಸ್ ಬಂದರೆ ನಿಮ್ಮ ಡಾಕ್ಟರ್ಸ್ಗೆ ತೋರಿಸ್ಕೊಳ್ಳಿ. ಇದು ಬಂದೇ ಬರುತ್ತಂತ ಭಯ ಪಡಬೇಡಿ. ಇನ್ನೊಂದು,
ಕೋವಿಡ್ ಆಗಿ ಹೋಗಿದೆ, ಇದು 6 ತಿಂಗಳ ನಂತರ ಬರ್ಬೋದಾ, 12 ತಿಂಗಳ ನಂತರ ಬರ್ಬೋದಾ, ಆ ಥರ ಆಗಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಬರೋದಿದ್ರೆ ವಿದಿನ್ 2 ಮಂತ್ಸ್ ಬರುತ್ತೆ, ಇಲ್ಲಂದ್ರೆ ಬರಲ್ಲ. 2 ತಿಂಗಳ ಅವಧಿ ದಾಟಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅದು. ಕರೆಕ್ಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ನಮಗಿರೋ ಮೇನ್ ಕನ್ಸರ್ನ್ ಏನಂದ್ರೆ ಏಪ್ರಿಲ್ ಮೇ ಅಲ್ಲಿ ತುಂಬ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿದೆ. ಸೊ ನಾವು ಜೂನ್ ಜುಲೈಯಲ್ಲಿ ಇಂಥ ಸಾಕಷ್ಟು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಬಹುದು. ಜುಲೈ ನಂತರ ಈ ಕೇಸಸ್ಗಳು ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಓಕೆ, 5 ವರ್ಷದ ಒಳಗಡೆ ಇರೋ ಮಕ್ಕಳಲ್ಲಿ ಕಾಣಿಸ್ಕೊತಾ ಇದ್ದಿದ್ದು ಈಗ ಸೀದಾ 18 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಈ ವ್ಯಾಕ್ಸಿನ್ ಕೊಡಿಸದೇ ಇರೋದು ಏನಾದರೂ ರೀಸನ್ ಇರ್ಬೋದಾ, ಅಥವಾ ಇನ್ ಫ್ಯೂಚರ್ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಿಸಿದ್ರೆ ಎಲ್ಲ ಸಮಸ್ಯೆಗಳಿಂದ ದೂರ ಇರ್ಬೋದಾ ಅಂತ ಅನ್ಸುತ್ತೆ? ಯಾಕಂದ್ರೆ 18+ ಯಾರಲ್ಲೂ ಕಾಣಿಸ್ಕೊತಾ ಇಲ್ಲ, ಅವರೆಲ್ಲರೂ ವ್ಯಾಕ್ಸಿನೇಟ್ ಆಗಿದ್ದಾರೆ. ಕರೆಕ್ಟ್. ಸೊ ಈ ಪ್ರಶ್ನೆಗೆ ನಾನು 2 ಉತ್ತರ ಕೊಡ್ತೀನಿ. ಫಸ್ಟು 18+ ಅಲ್ಲೂ ಇದು ಕಂಡು ಬರ್ತಾ ಇದೆ. ಅಡಲ್ಟ್ಸ್ ಅಲ್ಲೂ ದೇರ್ ಇಸ್ ಅನ್ ಎಂಟಿಟಿ, ಇನ್ಫಾರ್ಮೇಶನ್ ಕೊಡೋಕೆ ಹೇಳ್ತಾ ಇದ್ದೀನಿ. MISC ಅಂತಂದೆ, MISA ಅಂದ್ರೆ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಅಡಲ್ಟ್ಸ್ ಅಂತ ಬರ್ತಾ ಇದೆ. ಅಂಥವರು ರಿಪೋರ್ಟ್ ಆಗ್ತಾ ಇದ್ದಾರೆ, ಬಟ್ ಆ ನಂಬರ್ ತುಂಬಾ ಸ್ಮಾಲ್. ಮಕ್ಕಳಲ್ಲಿ ಬರೋ ಪ್ರಮಾಣದಲ್ಲಿ ದೊಡ್ಡವರಲ್ಲಿ ಇದು MISA ಇನ್ಫ್ಲಮೇಟರಿ ಸಿಂಡ್ರೋಮ್ ಕಂಡು ಬರ್ತಾ ಇಲ್ಲ. ಬಟ್ ನಿಮ್ಮ 2ನೇ ಕ್ವೆಶನ್ 100% ಕರೆಕ್ಟ್ ಇದೆ. ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಇನ್ಫೆಕ್ಷನ್ ಆಗಲ್ಲ. ಇನ್ಫೆಕ್ಷನ್ ದಿಂದ ನಾವು ಪ್ರಿವೆನ್ಷನ್ ಮಾಡಿದ್ರೆ ಈ MISC ಪ್ರಾಬ್ಲಮ್ನು ಕಮ್ಮಿ ಆಗ್ಬಹುದು. ಬಟ್ ಇವತ್ತಿನ ಸಿಚುವೇಶನ್ ಅಲ್ಲಿ ಮಕ್ಕಳಿಗೆ ವ್ಯಾಕ್ಸಿನ್ ಅವೈಲೇಬಲ್ ಇಲ್ಲ. ಸೊ ನಾವೇನ್ ಮಾಡ್ಬೋದು, ಮನೆಯಲ್ಲಿ ದೊಡ್ಡವ್ರಿಗೆ ವ್ಯಾಕ್ಸಿನೇಷನ್ಸ್ ಕೊಡೋಣ. ಯಾರಿಗೆ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ ಅವ್ರು ಎಲ್ಲರೂ ವ್ಯಾಕ್ಸಿನೇಟ್ ಆಗಿ. ನೀವು ವ್ಯಾಕ್ಸಿನೇಷನ್ ತಗೊಂಡ್ರೆ ನಿಮಗೆ ಇನ್ಫೆಕ್ಷನ್ ಆಗಲ್ಲ. ನಿಮಗೆ ಇನ್ಫೆಕ್ಷನ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಇನ್ಫೆಕ್ಷನ್ ಬರಲ್ಲ. ಮಕ್ಕಳೆಲ್ಲರೂ ಇರೋದು ಮನೆಯಲ್ಲಿ, ಸ್ಕೂಲ್ ಹೋಗ್ತಾ ಇಲ್ಲ, ಹೊರಗೆ ಹೋಗ್ತಾ ಇಲ್ಲ. ಸೊ ಅಕಸ್ಮಾತ್ ಆಗಿ ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಬೋದು. ಅವ್ರು ಕೋವಿಡ್ ಬರಲಿಲ್ಲ ಅಂದ್ರೆ ಈ MISC ಅನ್ನುವಂಥ ಭಯ ಬೇಡ. ಇನ್ನು ಮಕ್ಕಳಲ್ಲಿ ಕೊರೋನಾ ಲಕ್ಷಣ, ಈ MISC ಲಕ್ಷಣಗಳು ಯಾವ ರೀತಿ ಇದೆ, ಅದಕ್ಕಿರುವಂತಹ ಟ್ರೀಟ್ಮೆಂಟ್ನ ಬಗ್ಗೆನೂ ಕೂಡ ತಿಳಿಸ್ಕೊಟ್ರಿ. ಬಟ್ ಇದ್ರ ಬಗ್ಗೆ ಅಷ್ಟಾಗಿ ಜನಕ್ಕೆ ಗೊತ್ತಿಲ್ಲ. ವಾಟ್ ಇಸ್ ಕವಾಸಕಿ, ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀರಾ. ಬಟ್ ಟ್ರೀಟ್ಮೆಂಟ್ನ ಬಗ್ಗೆಯೂ ಕೂಡ ನೀವು ಹೇಳಿದ್ರಿ, ಟ್ರೀಟ್ಮೆಂಟ್ ಇದೆ ಅಂತ. ಬಟ್ ಇಸ್ ಇಟ್ ಸೋ ಎಕ್ಸ್ಪೆನ್ಸಿವ್? ಇದರೊಳಗೆ ಡೆಫಿನೆಟ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬೋದು. ಯಾಕಂತಂದರೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಟ್ರೀಟ್ಮೆಂಟ್. ಒಂದು ಮಗು ಸೀರಿಯಸ್ ಆದರೆ ಕೆಲವೊಮ್ಮೆ ನಾವು ಮಕ್ಕಳನ್ನು ವೆಂಟಿಲೇಟರ್ ಮೇಲೂ ಹಾಕಬೇಕಾಗ್ಬೋದು, ಬರ್ಬೋದು. ಸೊ ವೆಂಟಿಲೇಷನ್ ಪ್ರಾಬ್ಲಮ್, ಆಕ್ಸಿಜಿನೇಷನ್ನು, ಪ್ರೊಲಾಂಗ್ಡ್ ಹಾಸ್ಪಿಟಲ್ ಸ್ಟೇ, ಇಂಜೆಕ್ಷನ್ಸು, ಇದರಿಂದ ಕಾಸ್ಟಿಗೆ ಪ್ರಾಬ್ಲಮ್ ಇದೆ. ಬಟ್ ಒಂದು ಮಾತು ಹೇಳ್ತೀನಿ, ಈ ಇಮ್ಯುನೋಗ್ಲೋಬ್ಲಿನ್ ಅನ್ನುವಂಥ ಇಂಜೆಕ್ಷನ್ ಹೇಳಿದ್ನಲ್ಲ, ಇದು ಜಸ್ಟ್ ನಾವು ಕವಾಸಕಿ ಮಕ್ಕಳಿಗೆ ಯೂಸ್ ಮಾಡಲ್ಲ. ನಾನು ಇಮ್ಯುನಾಲಜಿಸ್ಟ್, ಅಂದರೆ ಕೆಲವು ಮಕ್ಕಳಲ್ಲಿ ಹುಟ್ಟಿದಾಗಿಂದಲೇ ಇಮ್ಯುನಿಟಿ ಪ್ರಾಬ್ಲಮ್ ಇರುತ್ತೆ. ನಾನೀಗ MISC ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನೊಂದು ಪಾಪ್ಯುಲೇಷನ್ ಇದೆ, ಪ್ರೈಮರಿ ಇಮ್ಯೂನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಇಂಥ ಮಕ್ಕಳಲ್ಲಿ ಹುಟ್ಟಿದಾಗಿಂದ ಇಮ್ಯುನಿಟಿ ಇಲ್ಲ, ಅವ್ರು ಪದೇ ಪದೇ ಜ್ವರ ಬರೋದು, ಹಾಸ್ಪಿಟಲೈಸ್ ಆಗೋದು. ಅವ್ರಿಗೆ ಇಮ್ಯುನೋಗ್ಲೋಬ್ಲಿನ್ ಅನ್ನುವಂಥ ಇಂಜೆಕ್ಷನ್ ಕೊಡ್ತೀವಿ ನಾವು ಪ್ರತಿ ತಿಂಗಳ. ಆ ಇಂಜೆಕ್ಷನ್ನು ನಮ್ಮ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ ಎಲ್ಲ ಪೇಷಂಟ್ಸಿಗೂ, ಎಲ್ಲ ಮಕ್ಕಳಿಗೂ. ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಅದು ಫ್ರೀ ಆಗಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ಗವರ್ಮೆಂಟಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಇಂಥ ಮಕ್ಕಳಿಗೆ ಈಗ MISC ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ, ಆ ಇಮ್ಯುನೋಗ್ಲೋಬ್ಲಿನ್ ಇಂಜೆಕ್ಷನ್ ಕಾಸ್ಟ್ಲಿ ಇರೋದ್ರಿಂದ ಗವರ್ಮೆಂಟ್ ಶುಡ್ ಆಕ್ಟಿವ್ಲಿ ಟೇಕ್ ಅಪ್ ಅಟ್ ಲೀಸ್ಟ್ ನೆಕ್ಸ್ಟ್ 2 to 3 months ಈ ಇಂಜೆಕ್ಷನ್ಸ್ ಗಳನ್ನ ಫ್ರೀ ಆಗಿ ಅವೈಲೇಬಲ್ ಮಾಡಿಸ್ಕೊಡ್ಬೇಕು. ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ, ರಿಕವರಿ ರೇಟ್ ಇಸ್ 99%. ನಾವು ಟ್ರೀಟ್ ಮಾಡಿರೋ ಎಲ್ಲ ಮಕ್ಕಳು ರಿಕವರಿ ಆಗ್ತಾ ಇದ್ದಾರೆ. ಬಟ್ 1% ರಿಸ್ಕ್ ಇದೆ, ಲೈಫ್ ರಿಸ್ಕ್. ಆ ರಿಸ್ಕ್ ಯಾಕೆ ತಗೊಳ್ಬೇಕು? ನಾವು ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟರೆ ಎಲ್ಲ ಮಕ್ಕಳು ರಿಕವರಿ ಆಗ್ತಾರೆ. ಅದಕ್ಕೆ ಈ ಇಮ್ಯುನೋಗ್ಲೋಬ್ಲಿನ್ ಅನ್ನೋ ಇಂಜೆಕ್ಷನ್ ಅನ್ನ ಅಟ್ ಲೀಸ್ಟ್ 2 to 3 months ಗವರ್ಮೆಂಟ್ ಅವೈಲೇಬಲ್ ಮಾಡಿಸ್ಕೊಟ್ರೆ ನಾವು ಎಲ್ಲ ಮಕ್ಕಳಿಗೂ ಕ್ಲೀನಾಗಿ ಟ್ರೀಟ್ ಮಾಡ್ತೀವಿ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ಡಾಕ್ಟರ್ ತಿಳಿಸ್ಕೊಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಕವಾಸಕಿ ಕೇಳಿದ ತಕ್ಷಣ ಇದು ಯಾವಿದು ಹೊಸ ಹೆಸರು ಅಂತ ನಿಮಗೆ ಅನ್ನಿಸ್ಬೋದು. 50 ವರ್ಷಗಳಿಂದ ಈ ಸಮಸ್ಯೆ ಮಕ್ಕಳನ್ನ ಕಾಡ್ತಾ ಇದೆ. ಆದರೆ ಈ ಕೊರೋನಾ ಸಂದರ್ಭದಲ್ಲಿ ಕೊರೋನಾದಿಂದ ಕ್ಯೂರ್ ಆದಂತಹ ಮಕ್ಕಳಲ್ಲಿ ಬಹುತೇಕ ಈ ಸಮಸ್ಯೆ ಕಾಣಿಸ್ಕೊತಾ ಇದೆ. ಎಲ್ಲರಲ್ಲೂ ಅಲ್ಲ, ಕೆಲವರಲ್ಲಿ ಈ ಸಮಸ್ಯೆ ಕಾಣಿಸ್ಕೊತಾ ಇದೆ. ಹಾಗಾಗಿ ಏನಿದು ಕವಾಸಕಿ ಅನ್ನೋದರ ಬಗ್ಗೆ ಪೋಷಕರಿಗೆ ಅರಿವಿದ್ರೆ ಮಕ್ಕಳ ಬಗ್ಗೆ ಇನ್ನು ಹೆಚ್ಚಿನ ಗಮನ ತಗೋಬಹುದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಬೇಕಾದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.